ಒಂದ್ಸಲ ಮಾವಿನ ಹಣ್ಣಿನಲ್ಲಿ ಈ ತರ ಮಾಡಿ ನೋಡಿ, ತುಂಬಾನೇ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಹಾಗೆ ಮಾರ್ನಿಂಗು ಖಾಲಿ ಹೊಟ್ಟೆಲಿ ತಗೊಂಡ್ರೆ ಸ್ಕಿನ್ ಕೂಡ ಗ್ಲೋ ಬರುತ್ತೆ. ತುಂಬಾ ನ್ಯಾಚುರಲ್ ಆಗಿ ತುಂಬಾನೇ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಾಗಿರೋದು ಮಾವಿನ ಹಣ್ಣ ಚಿಕ್ಕ ಚಿಕ್ಕದಾಗೆ ಹೆಚ್ಕೊಂಡಿದ್ದೀನಿ. ನಿಮ್ಗೆ ಬೇಕು ಅಂದ್ರೆ ಇದು ಆಪ್ಷನಲ್. ಮತ್ತೆ 1 ಗ್ಲಾಸ್ ಹಾಲು, ಮತ್ತೆ ಹಣ್ಣಾಗಿರುವಂತ ಹಣ್ಣು, ಮಾವಿನ ಹಣ್ಣು, ಸಬ್ಜಿ, ಹಾಗೆ ಡ್ರೈ ಫ್ರೂಟ್ಸ್. ಇಲ್ಲಿ ಯಾವ್ದು ಬೇಕಾದ್ರೂ ಹಾಕೊಬಹುದು. ಪಿಸ್ತಾ, ಬಾದಾಮಿ, ಗೋಡಂಬಿ, ಅಂಜೂರ, ಖರ್ಜೂರ ಏನ್ ಬೇಕಾದ್ರೂ ಹಾಕೊಬಹುದು. ಇದನ್ನೆಲ್ಲ ಹಾಕೊಂಡು ನುಣ್ಣಗೆ ಸ್ಮೂತಿ ತರ ರುಬ್ಕೊಬೇಕು, ಬ್ಲೈಂಡ್ ಮಾಡ್ಕೊಬೇಕು. ಹಣ್ಣು ಮತ್ತೆ ಹಾಲು ಮತ್ತೆ ಡ್ರೈ ಫ್ರೂಟ್ಸ್ ಇಷ್ಟನ್ನ ಹಾಕೊಂಡು ನುಣ್ಣು ರುಬ್ಕೊಬೇಕು. ಇಲ್ಲಿ ಯಾವುದೇ ರೀತಿಯ ಸಕ್ಕರೆ ಆಗ್ಲಿ ಬೆಲ್ಲ ಆಗ್ಲಿ ಯೂಸ್ ಮಾಡ್ತಾ ಇಲ್ಲ. ಸೊ ಇದೇ ಸ್ವೀಟ್ ಇರೋದ್ರಿಂದ, ಸ್ವೀಟ್ ಆಗಿದ್ರೆ ಹಣ್ಣು ಜ್ಯೂಸು ಕೂಡ ಸ್ವೀಟ್ ಆಗಿರುತ್ತೆ. ಈ ತರ ನುಣ್ಣಗೆ ಬ್ಲೈಂಡ್ ಮಾಡ್ಕೊಂಡು ಗ್ಲಾಸಿಗೆ ಸಬ್ಜಿ ಮತ್ತೆ ಸ್ವಲ್ಪ ಕಟ್ ಮಾಡ್ಕೊಂಡಿರೋ ಅಂತ ಹಣ್ಣು, ಮಾವಿನ ಹಣ್ಣು ಹಾಕೊಂಡು ಮಾರ್ನಿಂಗ್ ಟೈಮ್ ಆದ್ರೂ ಸರಿ, ಯಾವ ಟೈಮ್ ಆದ್ರೂ ಸರಿ, ಯಾವ ಟೈಮಲ್ಲಿ ಬೇಕು ಅಂದಾಗ ಇದನ್ನ ಮಾಡ್ಕೊಂಡು ಕುಡಿಬಹುದು. ಇವಾಗ ಮಾವಿನ ಹಣ್ಣಿನ ಸೀಸನ್ ಇರೋ ಕಾರಣ ಒಂದ್ಸಲ ಮಾಡ್ಕೊಂಡು ಕುಡೀರಿ, ತುಂಬಾನೇ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಜ್ಯೂಸ್ ಮಾಡ್ಕೊಂಡು ಕುಡಿಯೋ ಬದಲು ಈ ತರ ಮಾಡ್ಕೊಂಡು ಕುಡಿದ್ರೆ ತುಂಬಾನೇ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಫಾಲೋ ಮಾಡಿ.